ಆಕ್ಷೇಪಾರ್ಹ ಫ್ಲೆಕ್ಸ್ ತೆರವುಗೊಳಿಸುವುದಕ್ಕೆ ಮುಂದಾದ ಪೊಲೀಸರು. ಇದರಿಂದಾಗಿ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಯುವಕರು ಜಮಾಯಿಸಿದ್ದಾರೆ. ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಫ್ಲೆಕ್ಸ್ ಹಾಕಲಾಗಿತ್ತು. ಆದರೆ ಇದು ವಿವಾದಿತ ಫ್ಲೆಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಫ್ಜಲ್ ಖಾನ್ ವಧೆ ಫ್ಲೆಕ್ಸ್ ಅನ್ನು ತೆರವುಗೊಳಿಸುವುದಕ್ಕೆ ಪೊಲೀಸರು ಮುಂದಾಗ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರಿಂದ ಅಫ್ಜಲ್ ಖಾನ್ ವಧೆ ಫ್ಲೆಕ್ಸ್ ಅನ್ನು ಹಾಕಲಾಗಿರುತ್ತೆ. ಆಕ್ಷೇಪಾರ್ಹ ಫ್ಲೆಕ್ಸ್ ಅನ್ನು ತೆರವುಗೊಳಿಸುವುದಕ್ಕೆ ಹಿಂದೂ ಯುವಕರು ಬಿಡಲಿಲ್ಲ. ಇದರಿಂದಾಗಿ ಪೊಲೀಸರು ಹಾಗೆ ಯುವಕರ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. ಗಮನಿಸ್ತಾ ಇದೀವಲ್ಲ, ಇದು ನೋಡ್ಬೋದಾಗುತ್ತೆ. ಆ ಫ್ಲೆಕ್ಸ್ ಅನ್ನ, ಇದೇ ವಿವಾದಿತ ಫ್ಲೆಕ್ಸ್, ಇದನ್ನ ತೆರವುಗೊಳಿಸೋದಕ್ಕೆ, ಆಕ್ಷೇಪಾರ್ಹ ಫ್ಲೆಕ್ಸ್ ಏನಿದೆ ಇದನ್ನು ತೆರವುಗೊಳಿಸೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಆದರೆ ಈ ಸಂದರ್ಭದಲ್ಲಿ ಅಲ್ಲಿ ಜಮಾವಣೆಯಾದಂತಹ ನೂರಾರು ಹಿಂದೂ ಯುವಕರು ಅದನ್ನ ತೆರವುಗೊಳಿಸೋದಕ್ಕೆ ಬಿಡೋದಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಅಲ್ಲಿದ್ದಂಥ ಯುವಕರ ನಡುವೆ ತಳ್ಳಾಟ ನೂಕಾಟ ಕೂಡ ಆಗುತ್ತೆ. ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಬಟ್ ಅಲ್ಲಿದ್ದಂಥ ಯುವಕರು ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸೋದಕ್ಕೆ ಬಿಟ್ಟಿಲ್ಲ. ಹೊರಗಡೆ ಖರ್ಚು ನೀವು ಇಲ್ಲಿ ಕೆಟ್ಟ ಜನ ಖರ್ಚು ಯಾಕೆ ಗಣೇಶನ್ ಖರ್ಚ್ತೀರಿ ಅಂತ ನಾನು ಏನಾದರೂ ಅದಕ್ಕೆ ಇಲಾಖೆ ವಿರುದ್ಧ ಅಲ್ರಿ ಬಾಂಗ್ಲಾದೇಶ ಅವೆಲ್ಲ ತೆಲಿ ಕಟ್ಕೊಂಡು ಅದೇನೋ ಅಲ್ಲ ಬೇರೆ ಎಲ್ಲದಕ್ಕೂ ಬರೀ ನೆಗೆಟಿವ್ ಇದೆ. ಕೇಳ್ರಿ, ಆ ಫ್ಲಕ್ಸಕ್ಕಿಂತ ಎಲ್ಲರೂ ಆಜಾದ್ ನಗರಕ್ಕೆ ಬರ್ರಿ. ಸಾರ್ವಜನಿಕ ಜಾಗದಾಗ ಏನೇನೈತೆ ಎಲ್ಲ ತೆಗ್ಸ್ಬೇಕಿಲ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಗಮನಿಸ್ತಾ ಇದ್ದೀವಿ, ಆಕ್ಷೇಪಾರ್ಹ ಫ್ಲೆಕ್ಸ್ ಅನ್ನ ಪೊಲೀಸರು ತೆರವುಗೊಳಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ವಾಗ್ವಾದ ಆಗಿರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಏನಾಯ್ತು, ಏನ್ ವಿವಾದ ಇದು, ಯಾವ ಕಾರಣಕ್ಕಾಗಿ ಈ ರೀತಿಯ ಗಲಭೆ ಆಗ್ತಾ ಇದೆ? ಸಂಬಂಧಿಸಿದ್ದು ದಾವಣಗೆರೆ ನಗರದ ಬೇತೂರು ರಸ್ತೆ ಇರತಕ್ಕಂಥ ಮಟ್ಟಿಕಲ್ ಪ್ರದೇಶ ಅಂತೇಳಿ ಬಹುದಿನಗಳಿಂದ ಒಂದು ಧಾರ್ಮಿಕವಾಗಿ ಒಂದು ಸೂಕ್ಷ್ಮ ಪ್ರದೇಶ ಅಂತ ಹೆಸರಾಗಿರ್ತಕ್ಕಂಥ ಇಲ್ಲಿ ಗಣೇಶೋತ್ಸವಕ್ಕಾಗಿ ಒಂದು 2 ಫ್ಲೆಕ್ಸ್ ಅನ್ನು ಹಾಕಿರ್ತಕ್ಕಂಥದ್ದು. ಒಂದ್ ಕಡೆ ಸಾವರ್ಕರ್ ಹಾಕಿರ್ತಕ್ಕಂಥ, ಇನ್ನೊಂದು ಶಿವಾಜಿ ಮತ್ತು ಆ ಶಿವಾಜಿ ಅಫ್ಜಲ್ ಖಾನ್ ವಧೆ ಮಾಡ್ತಕ್ಕಂಥ ಒಂದು ಪೋಸ್ಟರ್ ಅನ್ನು ಹಾಕಿರ್ತಕ್ಕಂಥ. ಪಕ್ಕಕ್ಕೆ ಅನ್ಯ ಕೋಮಿನ ಜನ ಕೂಡ ಹೆಚ್ಚಾಗಿರೋದ್ರಿಂದ ಈ ಬಗ್ಗೆ ಕೆಲವು ಜನ ಮೊಬೈಲ್ ನಲ್ಲಿ ಆ ಫೋಟೋವನ್ನು ತೆಗೆದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು ಪೊಲೀಸರಿಗೆ ತಿಳಿಸಿದ್ರಿಂದ ಇದೊಂದು ರೀತಿ ಆಕ್ಷೇಪಾರ್ಹ ಪೋಸ್ಟರ್ ಆಗಿತ್ತು. ಇದಕ್ಕೊಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥದ್ದು, ಇದನ್ನು ತೆರವುಗೊಳಿಸಬೇಕಂತಕ್ಕಂಥ ಒಂದು ವಿನಂತಿಯನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಇವತ್ತು ತೆರವಿಗೆ ಬಂದಾಗ ಹಿಂದೂ ಜಾಗರಣ ವೇದಿಕೆ ಆಗಿರ್ಬೋದು, ಹಿಂದೂ ಸಂಘಟನೆಯ ಬಹುತೇಕ ಸದಸ್ಯರು ಇಲ್ಲಿ ಬಂದು ಅದಕ್ಕೆ ಒಂದು ತೆರವುಗೊಳಿಸಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ, ತೆರವುಗೊಳಿಸಲೇಬಾರದು, ಯಾವುದೇ ಕಾರಣಕ್ಕೂ ಕೂಡ ನಾವು ತೆರವುಗೊಳಿಸಲ್ಲ, ಇದಕ್ಕಾಗಿ ನಾವು ಈ ಒಂದು ಪೋಸ್ಟರ್ ಅನ್ನ ತೆರವುಗೊಳಿಸಿದ್ರೆ ನಗರದಲ್ಲಿ ಇರ್ತಕ್ಕಂಥ ಟಿಪ್ಪು ಸುಲ್ತಾನ್ ಸೇರಿದಂತೆ ಬಹುತೇಕ ಫ್ಲೆಕ್ಸ್ ಗಳಿದಾವೆ, ದೊಡ್ಡ ಸುಮಾರು 50 ಅಡಿ 60 ಅಡಿ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ, ಅವನ್ನೆಲ್ಲ ತೆರವುಗೊಳಿಸಬೇಕು, ಆಗ ಮಾತ್ರ ನಾವು ತೆರವುಗೊಳಿಸ್ತೀವಿ ಅಂತಕ್ಕಂಥ ಒಂದು ವಾದವನ್ನು ಇಟ್ಟುಕೊಂಡು ಮಾತಿನ ಚಕಮಕಿ ಕೂಡ ನಡೆಯಿತು. ಸಾವಿರಾರು ಜನ ಕ್ಷಣದಲ್ಲಿ ಸೇರಿದ್ರಿಂದ ಒಂದು ರೀತಿ ಬಿಗುವಿನ ವಾತಾವರಣ ಇತ್ತು. ಈ ಒಂದು ಏನು ತೆರವುಗೊಳಿಸಲಿಕ್ಕೆ ಬೆಳಗಿನವರೆಗೆ ಜಿಲ್ಲಾ ಪೊಲೀಸರು ಅವರಿಗೆ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ. ಮತ್ತು ಅದ್ರ ಬಗ್ಗೆ ಕೂಡ ಹಿಂದೂ ಸಂಘಟನೆಗಳು ಬೆಳಿಗ್ಗೆ ಮಾತುಕತೆ ನಡೆಸಿ ನಮ್ಮ ನಿರ್ಧಾರವನ್ನು ಪ್ರಕಟಿಸುತ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರೆ, ಸದ್ಯಕ್ಕೆ ಪರಿಸ್ಥಿತಿ ಒಂದು ರೀತಿಯಾಗಿ ಒಂದು ಶಾಂತ ಆಗಿದೆ ಎಂದು ಇಲ್ಲಿಂದ ಏನು ಪ್ರತಿಭಟನೆಗೆ ಬಂದಿದ್ರು ಅವರನ್ನ ತೆರವುಗೊಳಿಸಲಾಗಿದೆ. ಬೆಳಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಪೊಲೀಸರು ಮತ್ತು ಯಾವ ನಿರ್ಧಾರ ಈ ಫ್ಲೆಕ್ಸ್ ಅನ್ನ ತೆರವುಗೊಳಿಸ್ತಾರಾ ಅಥವಾ ಇಲ್ಲ ಎಂಬತಕ್ಕಂಥದ್ದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳ್ಬೋದು. ಸುಮಂತ್, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.